ನಮಸ್ತೆ, ಹಾಯ್, ಹಲೋ ಫ್ರೆಂಡ್ಸ್. ನಾವು ಮಹಾಲಕ್ಷ್ಮಿ ಟೈಲರ್, ತಿಪ್ಟೂರು. ನಾನಿವತ್ತು ನಿಮಗೆ ಬೇಸಿಕ್ ಟೈಲರಿಂಗ್ ಮಿಷಿನ್ಗೆ ದಾರ ಹೇಗೆ ಏರಿಸೋದು ಮತ್ತು ಬಾಬಿನ್ಗೆ ಹೇಗೆ ದಾರ ಸುತ್ತೋದನ್ನು ಹೇಳ್ಕೊಡ್ತೀನಿ. ಇದು ಬಂದು ಕೇಸು, ಇದು ಬಾಬಿನ್ನು. ಇದನ್ನು ಇದರೊಳಕ್ಕೆ ನಾವು ಹಾಕಿ ಮಿಷಿನ್ಗೆ ಹಾಕಬೇಕಾಗುತ್ತೆ. ನಾನು ಹೇಳ್ಕೊಡ್ತೀನಿ ನೋಡಿ ಫ್ರೆಂಡ್ಸ್. ನೀವು ಮಿಷಿನ್ನ ತುಂಬ ಜನ ಕಲಿಬೇಕು ಅಂತ ಅಂದ್ಕೊಂಡು ಮನೆಗೆ ತಂದು ಇಟ್ಕೊಂಡಿರ್ತೀರ. ಮತ್ತು ಹಳೆ ಸಣ್ಣ ಪುಟ್ಟ ಅವನ್ನೇನಾದರೂ ಅಲ್ಟ್ರೇಷನ್ ಮಾಡ್ಕೊಳಕ್ಕೆ ಅಂತ ಒಂದು ಲೆಗ್ ಮಿಷಿನ್ ಅಂತೂ ಕಂಪಲ್ಸರಿ. ಈಗ ಎಲ್ಲರ ಮನೇಲೂ ಮಿಷಿನ್ ಇದ್ದೇ ಇದೆ. ಕೆಲವು ಜನ ನನ್ನ ಅಂಗಡಿಗೆ ಕಲಿಯೋಕ್ಕೆ ಬರೋ ಹೆಣ್ಮಕ್ಳು ಕೇಳ್ತಾ ಇರ್ತಾರೆ, ಅಕ್ಕ ನಮ್ಮ ಮನೇಲಿ ಮಿಷಿನ್ ಇದೆ, ನನಗೆ ದಾರ ಏರ್ಸೋಕ್ಕೂ ಬರೋಲ್ಲ, ಮಿಷಿನ್ ತುಳಿಯೋಕ್ಕೂ ಬರೋಲ್ಲ, ಏನು ಮಾಡೋದಕ್ಕ ಅಂತ ಹೆಣ್ಮಕ್ಳಿಗೆ ಯೂಸ್ ಆಗಲಿ ಅಂದ್ಬಿಟ್ಟು ನಾನು ಇವತ್ತು ಮಿಷಿನ್ ತುಳಿಯೋದು ಮತ್ತು ದಾರ ಏರ್ಸೋದನ್ನು ಹೇಳ್ಕೊಡ್ತೀನಿ. ನೋಡಿ ಫ್ರೆಂಡ್ಸ್, ಈ ಫೂಟ್ ಇದೆಯಲ್ಲ, ಈ ಟೆನ್ಷನ್ ಎತ್ತಿ ಫೂಟ್ ಮೇಲೆ ಬಂದ ಮೇಲೆ ನೀವು ಮಿಷಿನ್ ಮೂವ್ ಮಾಡಬೇಕು. ಇದೇನಾದರೂ ಕೆಳಗಿದ್ದು ನಾವು ಮಿಷಿನ್ ಈಗ ಮೂವ್ ಮಾಡ್ತಾ ಹೋದರೆ ಇಲ್ಲಿರೋ ಹಲ್ಲೆಲ್ಲ ಹಾಳಾಗುತ್ತೆ. ನೀವು ಯಾವುದೇ ಥರದ ಬಟ್ಟೆ ಹಾಕಿದಾಗ ಸ್ಮೂತ್ನೇ ಬಟ್ಟೆ ಹಾಕಿ ನೀವು ಸ್ಟಿಚ್ ಮಾಡೋಕ್ಕೆ ಹೋದಾಗ ಎಲ್ಲ ಹಿಂಚ್ಕೊಂಡಂಗೆ ಆಗುತ್ತೆ, ಚೆನ್ನಾಗಿ ಕಾಣೋದಿಲ್ಲ. ಅದಕ್ಕೆ ಈ ಟೆನ್ಷನ್ ಹಿಂಗೆ ಎತ್ತಿ ಮಿಷಿನ್ ಮೂವ್ ಮಾಡಬೇಕು. ಮಿಷಿನ್ ಮೂವ್ ಮಾಡಬೇಕಾದ್ರೆ ನಿಮ್ಮ ಬಲಗೈ ತುಂಬ ಯೂಸ್ ಆಗುತ್ತೆ. ನೋಡಿ ಫ್ರೆಂಡ್ಸ್, ಟೈಲರಿಂಗ್ ಫೀಲ್ಡಲ್ಲಿ ಕೆಲಸ ಮಾಡ್ತೀನಿ ಅನ್ನೋರಿಗೆ ಯಾವುದೇ ರೀತಿ ಎಜುಕೇಷನ್ ಆಗಲಿ ದುಡ್ಡು ಇಲ್ಲ ಅನ್ನೋರ್ಗೂ ಒಂದು ಚಿಕ್ಕ ಮಿಷಿನ್ ಇದ್ದರೆ ಸಾಕು, ಜೀವನ ಮಾಡ್ಬೋದು. ಅವರು ಇಂಡಿಪೆಂಡೆಂಟಾಗಿ ಬದುಕ್ತೀನಿ ಅಂತಂದರೆ ಈ ಟೈಲರಿಂಗ್ ಫೀಲ್ಡಲ್ಲಿ ಆಲ್ಮೋಸ್ಟ್ ಹೆಲ್ಪ್ ಆಗುತ್ತೆ ಫ್ರೆಂಡ್ಸ್. ನಾನು ಇಂಡಿಪೆಂಡೆಂಟಾಗಿ ಇದ್ದೀನಿ ಅಂದರೆ ಈ ಲೆವೆಲಿಗೆ ನಾನು ಬೆಳೆದಿದ್ದೀನಿ ಅಂದರೆ ಇವತ್ತಿಗೆ ಕಾರಣ ಈ ಟೈಲರಿಂಗ್ ಕೆಲಸನೇ. ಈ ವೃತ್ತಿ ನನಗೆ ಎರಡನೇ ತಾಯಿ ಅಂತಂದರೂ ತಪ್ಪಾಗಲ್ಲ. ಸೊ ನೋಡಿ ಫ್ರೆಂಡ್ಸ್, ನೀವು ಬಲಗೈಲಿ ಇದನ್ನು ಚಕ್ರನ ನಿಮ್ಮ ಕಡೆ ಹಾಕೊಬೇಕು. ಅಕಸ್ಮಾತ್ ಏನಾದರೂ ನೀವು ಎಡಗಡೆ ತುಳಿದ್ರಿ ಅಂತಂದರೆ ನೀವು ದಾರ ಏರಿಸಿದಾಗ ದಾರ ಕಟ್ಟಾಗುತ್ತೆ. ದಾರ ಇದ್ದು ನೀಡ್ಲಿಗೆ ದಾರ ಹಾಕಿದ್ದೀರ ಅಂದರೆ ನೀಡ್ಲೇ ಕಟ್ಟಾಗುತ್ತೆ. ಉಲ್ಟಾ ಯಾವುದೇ ಕಾರಣಕ್ಕೂ ಮಿಷಿನ್ ಮೂವ್ ಆಗಬಾರ್ದು. ನಮ್ಮ ಲೈಫ್ ಹೇಗೆ ಮುಂದೆ ಹೋಗ್ತಾ ಇರಬೇಕೋ ಹಾಗೆ ಈ ಚಕ್ರನು ನಮ್ಮ ಸೈಡ್ ಮುಂದೆ ಬರಬೇಕು. ನಿಧಾನ ಕಲೀರಿ ಫ್ರೆಂಡ್ಸ್. ಒಂದು ದಿವಸ ಆಗಲ್ವಾ, ಎರಡನೇ ದಿವಸ ಆಗಲ್ವಾ, ಮೂರನೇ ದಿವಸ ಖಂಡಿತ ಬರುತ್ತೆ. ಯಾವುದಕ್ಕೂ ವರಿ ಮಾಡ್ಕೊಳಕ್ಕೆ ಹೋಗಬೇಡಿ. ನೋಡಿ, ಈಗ ಒಂದು ಸಲ ತುಂಬ ಸಲನೇ ಅನ್ನಿ, 10 ಸಲ ಅನ್ನಿ, ಕೈಲೇ ಮೂವ್ ಮಾಡ್ತಾ ಹೋಗಿ. ಆಮೇಲೆ ಕಾಲಲ್ಲಿ ಅಪ್ ಆ್ಯಂಡ್ ಡೌನ್ ಆಗ್ತಾ ಹೋಗುತ್ತೆ ಮಿಷಿನ್ನು. ಆವಾಗ ನಿಮಗೆ ಚಿಕ್ಕದಾಗಿ ಅರ್ಥ ಆಗ್ತಾ ಹೋಗುತ್ತೆ. ನೋಡಿ, ಇದಕ್ಕೆ ಈ ಬಾಬಿನ ಹೀಗೆ ಟೈಟಾಗಿ ಪ್ರೆಸ್ ಮಾಡಿ 1 2 3 ಟೈಮ್ಸ್ ಹಿಂಗೆ ರೋಲ್ ಮಾಡಿಕೊಂಡು ಇದರಲ್ಲಾದರೂ ಹಾಕ್ಕೊಳ್ರಿ, ಇಲ್ಲ ಇದರಲ್ಲಾದರೂ ಹಾಕ್ಕೊಂಡು ದಾರನ ರೋಲ್ ಮಾಡಿ. ನಿಮ್ಮ ಎಡಗೈಲಿ ಹಿಡ್ಕೊಳ್ರಿ, ಬಲಗೈಲಿ ದಾರ ಹಿಡ್ಕೊಂಡು ಸ್ಮೂತಾಗಿ ಒಂದೇ ಸಮ ಬಿಡಬೇಕು ಫ್ರೆಂಡ್ಸ್. ಒಂದೇ ಸಮ ದಾರ ಬಿಟ್ಟರೆ ಎಲ್ಲೂ ಲೂಸು ಟೈಟು ಅಂತ ಇದಾಗಬಾರ್ದು. ಒಂದೇ ಮೀಡಿಯಮಾಗಿ ದಾರ ಬಿಡಬೇಕು. ತೀರಾ ಟೈಟಾಗಿ ಹಿಡ್ಕೊಳ್ಳಬೇಡಿ, ತೀರಾ ಲೂಸು ಬಿಡಬೇಡಿ. ಒಂದು ಮೀಡಿಯಮಾಗಿ ದಾರ ಮೂವ್ ಮಾಡೋಕ್ಕೆ ಈಸಿಯಾಗಿ ಬಿಟ್ಕೊಡಿ. ನೋಡಿ ಫ್ರೆಂಡ್ಸ್, ಈಗ ದಾರ ಸುತ್ತಾ ಇದೆ. ನೋಡಿ, ನೀಟಾಗಿ ಬಂದಿದೆ. ಇದೆಷ್ಟು ನೀಟಾಗಿ ಬರುತ್ತೋ ಅಷ್ಟೇ ನೀಟಾಗಿ ನಮ್ಮ ಸ್ಟಿಚಿಂಗ್ ಬರುತ್ತೆ. ಈ ಕೇಸ್ಗೆ ಇದನ್ನು ಈಗ ಈ ಥರ ಹಾಕಿ ಇವೆರಡರ ಮಧ್ಯ ತರಬೇಕು. ಕಾಣಿಸ್ತಾ ಇದೆಯಲ್ಲ, ಇದು ಈಸಿಯಾಗಿ 1-2 ನಿಮಿಷ ಹಿಂಗೆ ಹೇಳಿರಿ, 1-2 ಸೆಕೆಂಡ್ ಹಿಂಗೆ ಹೇಳಿದ್ರೆ ನಿಮಗೆ ಗೊತ್ತಾಗ್ಬಿಡುತ್ತೆ. ಎಲ್ಲೂ ದಾರ ಲಾಕ್ ಆಗಬಾರ್ದು, ನೀಟಾಗಿ ಬರಬೇಕು. ಇದನ್ನು ನಿಮ್ಮ ತೋರು ಬೆಳೆಯ ಸಹಾಯದಿಂದ ಹಿಂಗೆ ಎತ್ಕೊಂಡು ಇದನ್ನು ಈ ಥರ ಲಾಕ್ ಮಾಡಿ. ಮತ್ತು ಇಲ್ಲಿದೆಯಲ್ಲ, ಇದಕ್ಕೆ ಫಸ್ಟ್ ಟೈಮ್ ದಾರ ಇಲ್ಲಿಗೆ ಹಾಕಬೇಕು. ಇಲ್ಲಿಂದ ಈ ಚಕ್ರಕ್ಕೆ ಹಾಕಬೇಕು. ಇದ್ರ ಮಧ್ಯೆ ಯಾವುದೇ ರೀತಿ ಎಕ್ಸ್ಟ್ರಾ ದಾರ ಇದ್ದರೆ ದಾರ ನೀಟಾಗಿ ಬರಲ್ಲ, ಸ್ಟಿಚಿಂಗ್ ನೀಟಾಗಿ ಬೀಳಲ್ಲ. ನೋಡ್ತಾ ಇದ್ದೀರಾ ಫ್ರೆಂಡ್ಸ್, ಕಾಣ್ತಾ ಇದೆಯಾ? ಇದು ನನ್ನ ಮೊದಲನೇ ವಿಡಿಯೋ.
ಹೇಗೆ ಮಾಡಬೇಕು ಅಂತ ಒಂದು ಚಿಕ್ಕ ಐಡಿಯಾನೂ ನನಗಿಲ್ಲ. ಸೊ ಪ್ರಯತ್ನ ಅಂತೂ ಪಡ್ತಾಯಿದ್ದೀನಿ ಫ್ರೆಂಡ್ಸ್. ಏನಾದರೂ ತಪ್ಪಿದರೆ ದಯಮಾಡಿ ಕ್ಷಮಿಸಿ. ಹಾಗೆ ಕಮೆಂಟಲ್ಲಿ ನಿಮ್ಮ ಅನಿಸಿಕೆಗಳನ್ನ ಹಾಕಿ. ಯಾರಾರ ನಿಮ್ಮ ಫ್ಯಾಮಿಲಿ ಮೆಂಬರ್ಸಲ್ಲಿ ಅಥವಾ ನಿಮ್ಮ ರಿಲೇಷನ್ನಲ್ಲಿ ಮತ್ತು ನಿಮ್ಮ ಫ್ರೆಂಡ್ ಸರ್ಕಲಲ್ಲಿ ಯಾರು ಟೈಲರಿಂಗ್ ಕಲಿಬೇಕು ಅಂತ ಇದ್ದರೆ ಹೆಣ್ಮಕ್ಳಿಗೆ ಶೇರ್ ಮಾಡಿ, ಸಬ್ಸ್ಕ್ರೈಬ್ ಆಗಿ. ನೋಡಿ ಫ್ರೆಂಡ್ಸ್, 2 ದಾರ ನಿಧಾನ ಮೇಲೆ ಬಂತು. ಇದು ಕೆಳಗಿಂದ ಬರೋ ದಾರ, ಇದು ನೀಡಲಲ್ಲಿ ಇರೋದು. ಸೊ ಇವೆರಡನ್ನೂ ಹಿಂದೆ ಹಾಕಿ ಟೆನ್ಷನ್ ಎತ್ತಿ ಎಕ್ಸ್ಟ್ರಾ ದಾರ ಕಟ್ ಮಾಡಿ. ಸೊ ನೋಡಿ, ನಿಧಾನ. ನೀವು ಒಂದೇ ಸಲ ಸ್ಟಾರ್ಟಿಂಗ್ ಒಂದೇ ಸಲ ದಡ್ಡ ಅಂತ ಮಿಷಿನನ್ನು ಮೂವ್ ಮಾಡೋಕ್ಕೆ ಹೋಗಬೇಡಿ. ನಿಧಾನ ಒಂದೊಂದೇ ನೀಡ್ಲೇಳಿಸಿ. ನಾನು ನಮ್ಮ ಶಾಪಲ್ಲಿ ಡೈರೆಕ್ಟಾಗಿ ಹೇಳ್ಕೊಟ್ಟೆ ಅಭ್ಯಾಸ. ಈ ಥರ ವೀಡಿಯೋಸ್ ಎಲ್ಲ ನಾನು ಮಾಡಿರಲಿಲ್ಲ ಯಾವತ್ತೂ. ನೋಡಿ ಫ್ರೆಂಡ್ಸ್, ನೀಟಾಗಿ ಬರ್ತಾಯಿದೆಯಾ? ಒಂದೇ ಸತಿ ನಿಮಗೆ ಭಯ ಆಗುತ್ತೆ ಅಂದರೆ ಸ್ವಲ್ಪ ಕೈಯಲ್ಲೇ ತಿರುಗಿಸಿ. ಒಂದು 10 ಟೈಮ್ಸ್ ಚಕ್ರನ ಕೈಯಲ್ಲೇ ವೀಲ್ ತಿರುಗಿಸ್ತಾ ಹೋದರೆ ನಿಮಗೆ ಅರ್ಥ ಆಗುತ್ತೆ. ನೋಡಿ ಫ್ರೆಂಡ್ಸ್, ಈ ದಾರ ಬಂದಿದೆಯಲ್ಲ, ಇನ್ನೂ ಸ್ವಲ್ಪ ದೊಡ್ಡದು ಚಿಕ್ಕದು ಬರಬೇಕು ಸ್ಟಿಚಿಂಗ್ ಅಂದರೆ ಇಲ್ಲಿ ಅಡ್ಜಸ್ಟ್ಮೆಂಟ್ ಇರುತ್ತೆ. ಎಲ್ಲ ಮಿಷಿನಲ್ಲೂ ಈ ಅಡ್ಜಸ್ಟ್ಮೆಂಟ್ ಇದ್ದೇ ಇರುತ್ತೆ. ಸೊ ನೀವು ನಂಬರ್ಸ್ ನೋಡಿ, 1 to 10ವರೆಗೂ ಇರುತ್ತೆ. ನಿಮಗೆ ಯಾವ ನಂಬರ್ಸ್ ಬೇಕು. ನನ್ನದ್ರಲ್ಲಿ ಲಕ್ಷ್ಮಿ ಮಿಷಿನಲ್ಲಿ 10ಕ್ಕೆ ನಿಲ್ಲಿಸಿದ್ರೆ ಚಿಕ್ಕದಾಗಿ ಬರುತ್ತೆ. ಕಾಣ್ತಾ ಇದೆಯಾ? ನೋಡಿ ಫ್ರೆಂಡ್ಸ್, ಅದಕ್ಕೂ ಇದಕ್ಕೂ ಡಿಫ್ರೆನ್ಸ್ ಕಾಣಿಸ್ತಾ ಇದೆಯಾ? ನೋಡಿ, ಮತ್ತೆ ನೀವು ಹಿಂಗೆ ದಪ್ಪು ಬಿಡೋಕ್ಕೆ ಹೋಗಬೇಡಿ. ಸ್ವಲ್ಪ ನಿಧಾನವಾಗಿ ಟೆನ್ಷನ್ ಕೆಳಗಡೆ ಇರಿಸಿ. ಕಲ್ಲು ಒಳಗೆ ಹೋದರೆ ಬಟ್ಟೆ ನೀಟಾಗಿ ಮೂವ್ ಆಗಲ್ಲ, ಸಾಫ್ಟ್ ಕ್ಲಾತೆಲ್ಲ ಹಿಂಚ್ಕೋತವೆ. ನೋಡಿ ಫ್ರೆಂಡ್ಸ್, ಕಾಣಿಸ್ತಾ ಇದೆಯಾ? ನೋಡಿ ಫ್ರೆಂಡ್ಸ್, ಇದು ಚಿಕ್ಕದು, ಇದು ಸ್ವಲ್ಪ ದೊಡ್ಡದು. 1 ಪಾಯಿಂಟ್ ಅಷ್ಟೇ, ಜಾಸ್ತಿ ಏನಲ್ಲ. ನಿಮ್ಗಿನ್ನೂ ದೊಡ್ಡದು ಬೇಕಂದ್ರೆ ನೋಡಿ, ತುಂಬ ದೊಡ್ಡದು ಇಟ್ಕೊಂಡ್ಬಿಟ್ರೆ ಎಷ್ಟು ಲೂಸಾಗಿ ಕಾಣಿಸುತ್ತೆ, ನೀಟಾಗಿ ಬರೋದೇ ಇಲ್ಲ ಸ್ಟಿಚ್ಚು. ಕಾಣಿಸ್ತಿದೆಯಾ? ಅದಕ್ಕೆ ಮೀಡಿಯಮಲ್ಲಿ 10 ಸಾಕು. ಲಕ್ಷ್ಮಿ ಮಿಷಿನಲ್ಲಿ 10ಕ್ಕೆ ಇಟ್ಕೊಂಡಿದ್ದೀನಿ ನಾನು. ಈ ಅಳತೆಲ್ಲೇ ನಾನು ಬ್ಲೌಸು, ಡ್ರೆಸ್ಸು ಎಲ್ಲ ಸ್ಟಿಚ್ ಮಾಡೋದು. ನನ್ನ ಪವರ್ ಮಿಷಿನ್ನು ಇದೆ, ಬಟ್ ಅದೇ ಎಲ್ಲರ ಮಲ್ಲೂ ಪವರ್ ಮಿಷಿನ್ ಇರಲ್ಲ. ಆದರೆ ಸೆಕೆಂಡ್ ಹ್ಯಾಂಡ್ಲದಾದರೂ ಇರಲಿ ಅಂತ ಒಂದು ಚಿಕ್ಕ ಮಿಷಿನ್ ಆಗಿ ಲೆಗ್ ಮಿಷಿನ್ ಇಟ್ಕೊಂಡಿರ್ತಾರೆ ಹೆಣ್ಮಕ್ಳು. ಒಂದು ಆಲ್ಟ್ರೇಷನ್ಗಾಗಲಿ, ಒಂದು ಸ್ಲೀವ್ಸ್ ಹಾಕ್ಕೊಳ್ಳೋಣ, ಒಂದು ಯಾವುದಾದ್ರು ಡ್ರೆಸ್ ಸೈಡ್ ಸ್ಟಿಚ್ ಮಾಡೋಣ ಅಂತ. ಆಲ್ಮೋಸ್ಟ್ ಎಲ್ಲರ ಮಲ್ಲೂ ಒಂದು ಹೊಸಾದ ತರೋಕ್ಕಾಗಲಿಲ್ಲ ಅಂದರೂ ಸೆಕೆಂಡ್ ಹ್ಯಾಂಡ್ಲು ಮಿಷಿನ್ ಆದರೂ ಇದ್ದೇ ಇರುತ್ತೆ. ನೋಡಿ ಫ್ರೆಂಡ್ಸ್, ತುಂಬ ಲೆಂತಿ ಇಟ್ಕೊಂಡ್ರೆ ಈ ಥರ ಲೂಸ್ ಬಂದುಬಿಡುತ್ತೆ. ಇದು ಯೂಸ್ ಆ್ಯಂಡ್ ಥ್ರೋ. ಆಗ ಏನಾದರೂ ನೀವು ಆಲ್ಟ್ರೇಷನಿಗೆ ಬಿಚ್ಚೋಕ್ಕಾದರೆ ಓಕೆ. ಇದು ಪರ್ಮನೆಂಟ್ ಸ್ಟಿಚಿಂಗ್ ಆದರೆ ಚಿಕ್ಕದಾಗಿ ಈ ಇದೆಯಲ್ಲ, ಈ ಇದರಲ್ಲಿ ಇಟ್ಕೊಳ್ಳಿ, ಚೆನ್ನಾಗಿ ಬರುತ್ತೆ. ರಬ್ ಮಾಡಬೇಕು. ನಾವು ಏನಾರು ಫಸ್ಟು ಸ್ಟಾರ್ಟಿಂಗು ನಾವೇನಾರು ಬಟ್ಟೆ ಕೊಡ್ತಾಯಿದ್ದೀವಿ ಅಂದರೆ ಅಲ್ಲೊಂದು ಸಲ ರಬ್ ಮಾಡಬೇಕು. ಮತ್ತು ಸ್ಟಾರ್ಟಿಂಗ್ ನಾವು ರಬ್ ಮಾಡಿ ಮತ್ತೆ ಎಂಡಿಂಗಲ್ಲೂ ರಬ್ ಮಾಡಬೇಕು. ಹೇಗೆ? ಇದರಲ್ಲಿ ಪವರ್ ಮಿಷಿನಲ್ಲಾದರೆ ಈ ಸೈಡಲ್ಲಿ ಬಟನ್ ಇರುತ್ತೆ, ಅದನ್ನು ಪ್ರೆಸ್ ಮಾಡಿದರೆ ಬಾತೆ. ಆದರೆ ಲೆಗ್ ಮಿಷಿನಲ್ಲಿ ನಾವೇ ಕೈಲಿ ಈ ಥರ ಬಟ್ಟೆನ ಎಡಗೈಲಿ ಎಳಿಬೇಕು, ಬಲಗೈಲಿ
ಈ ಟೆನ್ಷನ್ ಎತ್ತಬೇಕು ನೋಡಿ ಫ್ರೆಂಡ್ಸ್. ಈ ಥರ ಫಸ್ಟ್ ಸ್ಟಾರ್ಟಿಂಗು ಮತ್ತು ಎಂಡಿಂಗಲ್ಲಿ ನಾವು ಇದು ರಬ್ ಮಾಡಿದ್ರೆ ಸ್ಟಿಚ್ಚು ಎಲ್ಲೂ ಬಿಚ್ಕೊಳೋದಿಲ್ಲ. ಇಲ್ಲ ಸುಮ್ಮನೆ ಮೂವ್ ಮಾಡ್ಕೊಂಡು ಹೋಗಿದ್ದೀವಿ ಅಂದರೆ ಈ ಥರನೇ ಓಪನ್ ಇರುತ್ತೆ, ಸುಮ್ಮನೆ ಹಿಂಗೆ ಹೇಳಿದ್ರೂ ಸ್ಟಿಚ್ ಬೇಗನೆ ಬಿಚ್ಕೊಳುತ್ತೆ. ನೀವು ಹಿಂದೆ ಮುಂದೆ ಆಡ್ಸೋದಕ್ಕೆ ರಬ್ ಮಾಡ್ಕೊಳ್ಳಿ ನೋಡಿ ಫ್ರೆಂಡ್ಸ್. ಈ ಥರ ಮಾಡಿದ್ರೆ ಸ್ಟಿಚ್ ಬಿಚ್ಕೊಳೋದಿಲ್ಲ. ಈ ಟೆನ್ಷನ್ ಎತ್ತಿ ಹಿಂದೆ ಮುಂದೆ ಆಡಿಸ್ಬೇಕು. ಮತ್ತು ಇದನ್ನ ಹಿಂದೆ ಮುಂದೆ ಸ್ವಲ್ಪ ಮಿಷಿನ್ ಹಿಂಗೆ ಹಿಂದೆ ಮುಂದೆ ಆಡಿಸಿ, ಲೂಸ್ ಆಗುತ್ತೆ, ದಾರ ಬರುತ್ತೆ ನೋಡಿ ಫ್ರೆಂಡ್ಸ್. ರಬ್ಬು ಒಂದ್ರ ಮೇಲೆ ಒಂದೇ ಬರಬೇಕು, ಈ ಥರ ದಪ್ಪ ದಪ್ಪ ಬರಬಾರ್ದು. ಬಟ್ ನಿಮಗೆ ಗೊತ್ತಾಗಲಿ ಅಂತ ಹೇಳಿ ಮಾಡಿರೋದು ನೋಡಿ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಆಗಿ, ಬೆಲ್ ಐಕನ್ ಕ್ಲಿಕ್ ಮಾಡಿ. ನಿಮ್ಮ ಫ್ಯಾಮಿಲಿ ಮೆಂಬರ್ಸ್ ರಿಲೇಷನಲ್ಲಿ ಆಗಿರ್ಬೋದು, ಇಲ್ಲ ಫ್ರೆಂಡ್ ಸರ್ಕಲಲ್ಲಿ ಆಗಿರ್ಬೋದು, ಯಾರಾದರೂ ಟೈಲರಿಂಗ್ ಕಲಿತೀನಿ, ಮನೆಯಲ್ಲಿ ಯಾವ್ದಾದ್ರು ಆಲ್ಟ್ರೇಷನ್ ಮಾಡ್ಕೊತೀನಿ ಅನ್ನೋರಿಗೆ ಈ ವಿಡಿಯೋನ ಶೇರ್ ಮಾಡಿ ಫ್ರೆಂಡ್ಸ್. ಥ್ಯಾಂಕ್ ಯು.